ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಡುತ್ತೇನೆ. ಸೊ ಗೃಹಲಕ್ಷ್ಮಿಯರಿಗೆ ಮುಂದಿನ ತಿಂಗಳಿಂದ 5,000 ಹಣ ಜಮಾ ಆಗುತ್ತಾ? ಈಗ ಡಿ ಕೆ ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 2,000 ಹಣ ಬರ್ತಿರೋಕ್ಕಂಥದ್ದು 5,000 ಏನಾದರೂ ಮುಂದಿನ ತಿಂಗಳಿಂದ ಬರುತ್ತಾ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಆದ್ರೆ ಕಾಣಿಸಿರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪ್ರತಿನಿತ್ಯನೂ ಸಹ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಏನ್ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ, ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಏನ್ ಬರ್ತಿತ್ತು, ಈ ಒಂದು 2,000 ಬದಲಿಗೆ ಮುಂದಿನ ತಿಂಗಳಿಂದ ನಮ್ಗೆ 5,000 ಹಣ ಜಮಾ ಆಗುತ್ತಂತೆ, ಹೌದಾ ನಿಜನಾ ಏನು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಯಾಕೆ ಕೇಳ್ತಿದ್ದಾರೆ ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ತಂತು. ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ತಂದಾಗಿಂದನು ಪ್ರತಿ ತಿಂಗಳು ನಿಮ್ಗೆ 2,000 ಹಣ ಆದ್ರೆ ಕರೆಕ್ಟ್ ಆಗಿ ಜಮಾ ಆಗ್ತಿದೆ. ಕೆಲವೊಂದು ಟೈಮು 1 ತಿಂಗಳು 2 ತಿಂಗಳು ಹಣ ಆದ್ರೆ ಜಮಾ ಆಗ್ತಿರ್ಲಿಲ್ಲ. ಈಗ ಸೆಂಟ್ರಲ್ ಏನಾಯ್ತು ಅಂತ ಅಂದ್ರೆ, ಸಿಎಂ ಅಂತಕ್ಕಂಥವ್ರು ಚೇಂಜ್ ಆದ್ರು. ಈಗ ಸಿದ್ದರಾಮಯ್ಯ ಸರ್ ಅವ್ರು ಸಿಎಂ ಇದ್ದಿದ್ದು, ಡಿ ಕೆ ಶಿವಕುಮಾರ್ ಸರ್ ಅವ್ರು ಆದ್ರೆ ಸಿಎಂ ಆಗಿದ್ದು, ಈಗಾಗಲೇ ಪ್ರಮಾಣ ವಚನ ಎಲ್ಲಾನು ಕಂಪ್ಲೀಟ್ ಆಯ್ತು. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಸರ್ ಅವರು ನಮಗೇನಾದ್ರೂ ಗುಡ್ ನ್ಯೂಸ್ ಅನ್ನ ಕೊಟ್ರ? ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 5,000 ಬರುತ್ತೆ ಅಂತ ಹೇಳ್ತಾ ಇದ್ರಲ್ವಾ, ಅದ್ರ ಬಗ್ಗೆ ಏನಾದ್ರೂ ಮಾತನಾಡಿದ್ರ ಅಂತ ಅಂದ್ರೆ, ಮೊದಲಿಗೆ ನೋಡಿ ಡಿ ಕೆ ಶಿವಕುಮಾರ್ ಸರ್ ಅವರು ಇಲ್ಲಿ ಕೆಲವೊಂದಿಷ್ಟು ಘೋಷಣೆಗಳನ್ನಾದ್ರೆ ಮಾಡಿರುವಂತದ್ದು. ಏನಂತ ಅಂದ್ರೆ, ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗೆ ಬಸ್ ಪಾಸ್ ಆದ್ರೆ ಫ್ರೀ ಆಗಿ ಕೊಡ್ತಿರುವಂತದ್ದು. ಈಗ ಮುಂದಿನ ದಿನಗಳಲ್ಲಿ ಬಾಯ್ಸ್ಗೆ ಅಂಡ್ ಹಾಗೇನು ಗರ್ಲ್ಸ್ಗೆ, ಸ್ಟೂಡೆಂಟ್ಸ್ ಅಂತ ಅಂದ್ರೆ ಎಲ್ಲರೂ ಹಾಕ್ತಾರೆ. ಇಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ಬರಿಗೂ ಸಹ ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಯಾರಿರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್, ಇಂತಹವರಿಗೆ ಬಸ್ ಪಾಸ್ ಫ್ರೀ ಅಂತ ಹೇಳಿದ್ದಾರೆ. ಶಕ್ತಿ ಯೋಜನೆ ಏನಿತ್ತು, ಈ ಒಂದು ಶಕ್ತಿ ಯೋಜನೆ ಆದ್ರೆ ಹಂಗೆ ರನ್ ಆಗ್ತಿರುತ್ತೆ. ಅಲ್ಲಿ ಮಹಿಳೆಯರಿಗೆಲ್ಲ ಬಸ್ಸಸ್ ಫ್ರೀ ಇತ್ತು. ಬಟ್ ಈಗ ಸ್ಟೂಡೆಂಟ್ಸ್ಗೆ, ಹುಡುಗರಿಗೂ ಸಹ ಬಸ್ ಅಂತಕ್ಕಂಥದ್ದು ಫ್ರೀ ಆದ್ರೆ ಮಾಡಿದ್ರು. ಅದಾದ್ಮೇಲೆ ರೈತರಿಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಅನ್ನಾದ್ರೆ ಕೊಟ್ಟಿರುವಂತದ್ದು. ರೈತರ ಸ್ಕೀಮ್ಸ್ ಅಲ್ಲಿ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವನಿಧಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳಲ್ಲಿ ಯಾವ್ದಾದ್ರು ಏನಾದ್ರೂ ಬದಲಾವಣೆ ತಂದಿದಾರ ಏನು ಅಂತ ಅಂದ್ರೆ, ನೋಡಿ ಯಾವುದೇ ತರದ ಬದಲಾವಣೆ ಆದ್ರೆ ತಂದಿಲ್ಲ. ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ತರದ ಅಪ್ಡೇಟ್ಸ್ ಅನ್ನ ಆದ್ರೆ ಕೊಟ್ಟಿಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮುಂದಿನ ತಿಂಗಳಿಂದ 5,000 ಹಣ ಆದ್ರೆ ಜಮಾ ಆಗೋದಿಲ್ಲ. ಇಲ್ಲಿ ಕೇವಲ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 2,000 ಹಣ ಮಾತ್ರನೇ ಜಮಾ ಆಗುವಂತದ್ದು. ಅಂಡ್ ಇನ್ನೊಂದು ಏನ್ ಅಫಿಷಿಯಲ್ ಆಗಿ ನಮಗೆ ಅಪ್ಡೇಟ್ಸ್ ಬರ್ತಿದಾವೆ ಅಂತ ಅಂದ್ರೆ, ಇಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಮುಂದಿನ ತಿಂಗಳಿಂದ 31ನೇ ಕಂತು ಹಣ, 32ನೇ ಕಂತಿನ ಹಣ ಏನಿದೆ, ಇದರ ಒಂದು ಪ್ರೋಸೆಸ್ ಬಂದ್ಬಿಟ್ಟು ಇನ್ ಮುಂದೆ ಪ್ರತಿ ತಿಂಗಳು 2,000 ಹಣ ಕರೆಕ್ಟ್ ಆಗಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ. ಅದನ್ನ ಬಿಟ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 5,000 ಹಣ ಜಮಾ ಆಗುತ್ತೆ ಅನ್ನುವಂಥದ್ದು ಯಾವುದೂ ಸಹ ಇಲ್ಲ. ಇಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಸರ್ ಅವ್ರದ್ದು ತಪ್ಪಿಲ್ಲ ಅಥವಾ ಕಾಂಗ್ರೆಸ್ ಸರ್ಕಾರದ ತಪ್ಪಿಲ್ಲ. ಯಾಕಂತ ಅಂದ್ರೆ ಎಲ್ಲೂನು ಅವರೊಂದು ಹೇಳಿಕೆಯನ್ನಾದ್ರೆ ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾದ್ಮೇಲೆ 5,000 ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲೂನು ಹೇಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ನ್ಯೂಸಸ್ ಗಳಿಂದ ಅದು ವೈರಲ್ ಆಯ್ತು. ಜೊತೆಗೆ ಒಂದಿಷ್ಟು ಫಲಾನುಭವಿಗಳು ಅದರ ಮೇಲೆ ಆಸೆಯನ್ನಾದ್ರೆ ಇಟ್ಕೊಂಡ್ರು. ಈಗ ಪ್ರತಿ ತಿಂಗಳು 5,000 ಬರುತ್ತೆ ಅಂತ ಅಂದ್ರೆ ಯಾರಿಗಾದ್ರೆ ಆಸೆ ಇರೋದಿಲ್ಲ ಹೇಳಿ ನೀವೇ. ಸೊ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ, 2,000 ಹಣ ಈಗ ಯಾವ ರೀತಿ ಬಂತು, ಇಷ್ಟು ಕಂತಿನ ಹಣ, 30 ಕಂತಿನ ಹಣ ನಿಮ್ಗೆ ಯಾವ ರೀತಿ ಜಮಾ ಆಯಿತು, ಅದೇ ರೀತಿಯಲ್ಲಿ ಇನ್ನು ಮುಂದೆ ಬಾಕಿ ಇರುವಂತಹ ಎಲ್ಲಾ ಕಂತಿನ ಹಣ 2,000 ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೊಸದಾಗಿ ಸಿಎಂ ಆಗಿದ್ದ ಆದ್ಮೇಲೆ ಯಾವುದೇ ತರಹದ ಘೋಷಣೆ ಗೃಹಲಕ್ಷ್ಮಿ ಯೋಜನೆಯ ರಿಲೇಟೆಡ್ ಮಾಡಿಲ್ಲ. ನಿಮ್ಗೆ 5,000 ಹಣನು ಜಮಾ ಆದ್ರೆ ಆಗೋದಿಲ್ಲ. ನೀವ್ ಏನ್ ಥಿಂಕ್ ಮಾಡ್ಬೇಕು ಅಂತ ಅಂದ್ರೆ, ಸಿಂಪಲ್ ಆಗಿ ಥಿಂಕ್ ಮಾಡಿ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ ಫಲಾನುಭವಿಗಳು ಎಷ್ಟು ಅರ್ಹರಿದ್ದಾರೆ? 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಇವರಿಗೆ ಪ್ರತಿ ತಿಂಗಳು 2,000 ಹಣ ಜಮಾ ಮಾಡಬೇಕು ಅಂತ ಅಂದ್ರೆ, ಈಗ್ಲೇನೆ ನಾವು ಸಾಕಷ್ಟು ಕಡೆ ನೋಡ್ತಾ ಇದ್ರಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಮೌಂಟ್ ರಿಲೀಸ್ ಮಾಡಿಲ್ಲ, ಮತ್ತೊಂದು ಅಂತ ಹೇಳ್ಬಿಟ್ಟು. ಈಗ 1,20,00,000 ಫಲಾನುಭವಿಗಳಿಗೆ 2,000 ಜಮಾ ಮಾಡೋದಕ್ಕೆ ಎಷ್ಟು ಸಾವಿರ ಕೋಟಿ ಹಣ ಬೇಕಿತ್ತು. ಈಗ ಒಂದೇ ಸರಿ ಒಂದು ಫಲಾನುಭವಿಗಳಿಗೆ 2,000 ಹಣ ಬರ್ತಿರುವಂತಹ ಹಣ 5,000 ಬರಬೇಕು ಅಂತ ಅಂದ್ರೆ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಏನಿದ್ದಾರೆ, ಇವರ ಒಂದು ಬ್ಯಾಂಕ್ ಖಾತೆಗೆ 5,000 ಹಣ ಜಮಾ ಮಾಡಬೇಕು ಅಂತ ಅಂದ್ರೆ, ನೀವೇನೆ ಸಹ ಸಿಂಪಲ್ ಥಿಂಕ್ ಮಾಡಿ ಎಷ್ಟು ಕಷ್ಟ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು 100% ಆಗಿ ಹೇಳ್ತಿದ್ದೀನಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 5,000 ಹಣ ಆದ್ರೆ ಜಮಾ ಆಗೋದಿಲ್ಲ. ಈಗ ಕೆಲವೊಬ್ರು ಹೇಳ್ಬೋದು ಜಮಾ ಆಗುವಂತ ಸಾಧ್ಯತೆ ಇದೆ, ಮುಂದಿನ ತಿಂಗಳಿಂದ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವೇನಾದ್ರೂ ಅದ್ರ ಬಗ್ಗೆ ಆಸೆ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ನೀವೇ ಮುಂದೆ ಸಫರ್ ಆಗ್ತೀರಾ. ಜಸ್ಟ್ ಇಷ್ಟೇ ಥಿಂಕ್ ಮಾಡಿ, ನಿಮ್ಗೆ ಯಾವುದೇ ತರದ 5,000 ಹಣ ಜಮಾ ಆಗೋದಿಲ್ಲ. ಅಂಡ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ತರದ ಹೊಸದಾಗಿ ಬದಲಾವಣೆ ತಂದಿಲ್ಲ. ನಮಗೆ ಬದಲಾವಣೆ ಏನ್ ಕಾಣಿಸ್ತಿದೆ ಅಂತ ಅಂದ್ರೆ, ಇನ್ ಮುಂದೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ 2,000 ಹಣ ಜಮಾ ಮಾಡ್ತಾರೆ ಅನ್ನುವಂತಹ
ಬದಲಾವಣೆ ಅಪ್ಡೇಟ್ಸ್ ಮಾತ್ರ ನಮಗೆ ಬರ್ತಿರುವಂತದ್ದು. ಅದನ್ನ ಬಿಟ್ರೆ ಯಾವುದೇ ತರಹದ 5,000 ಆಗುತ್ತೆ 4,000 ಆಗುತ್ತೆ ಈ ರೀತಿ ಯಾವುದೂ ಇಲ್ಲ. ಈಗಾಗಲೇ 30ನೇ ಕಂತಿನ ಹಣದವರೆಗೂ ಹಣ ಜಮಾ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು 31ನೇ ಕಂತಿನ ಹಣ ಆದ್ರೆ ಜಮಾ ಮಾಡಬೇಕು. ಅದನ್ನ ಇದೇ ಒಂದು ತಿಂಗಳ ಕೊನೆ ವಾರದಲ್ಲಿ ಆದ್ರೆ ಜಮಾ ಮಾಡ್ತಾರೆ. ಜೊತೆಗೆ 30ನೇ ಕಂತಿನ ಹಣ ನಿಮ್ಗೆ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಸಿಎಂ ಆಗಿದ್ದ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಯಾವುದೇ ತರಹದ ಘೋಷಣೆ ಆದ್ರೆ ಮಾಡಿಲ್ಲ. ನಿಮ್ಗೆ 5,000 ಹಣ ಆದ್ರೆ ಜಮಾ ಆಗುವಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ. ನಿಮ್ಗೆ ಈಗ ಯಾವ ರೀತಿ ಬರ್ತಿತ್ತು ಅದೇ ರೀತಿ 2,000 ಹಣ ಆದ್ರೆ ಬರ್ತಿತ್ತು. ಈಗ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ನಿಮ್ಗೆ ಏನಾದ್ರು 5,000 ಮಾಡ್ಬೇಕಿತ್ತ ಇಲ್ಲ ಅಂತ ಅಂದ್ರೆ ಈಗ ಏನ್ 2,000 ಹಣ ಕೊಡ್ತಿದಾರೆ ಅದನ್ನೇ ಕರೆಕ್ಟ್ ಆಗಿ ಪ್ರತಿ ತಿಂಗಳು 2,000 ಕೊಟ್ರೆ ಸಾಕ ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.